ಹಾಯ್ ಹಲೋ ಗುಡ್ ಈವ್ನಿಂಗ್ ಕನ್ನಡಿಗರೇ. ಇದು ನೆಲಮಂಗಲ ಕಡಲೆಕಾಯಿ ಪರಸೆ ಪಾರ್ಟ್ 2. ಐ ಆಮ್ ವೆರಿ ಸಾರಿ ಫಾರ್ ದಟ್ ಡಿಲೇ. ಇದು ತುಂಬ ಲೇಟ್ ಆಯಿತು ಈ ಜಾತ್ರೆಯ ವಿಡಿಯೋ ಹಾಕಲಿಕ್ಕೆ. ಯಾಕೆ ಅಂತಂದರೆ ಕೆಲಸದ ಬ್ಯುಸಿ, ಹಾಗಾಗಿ ನಾನು ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗೋ ಹಿಂಗೋ ಕಷ್ಟಪಟ್ಟು ಜಾಯಿಂಟ್ ವೀಲ್ ಹತ್ತಿದ್ವಿ. ಜಾಯಿಂಟ್ ವೀಲ್ ಹತ್ತಾಗ ಅಲ್ಲಿ ಇಬ್ಬರು ಹುಡುಗಿದಾರಲ್ಲ, ಅವರಿಬ್ಬರು ಫ್ರೆಂಡ್ಸ್ ಆದರು. ಹಾಗೆ ನಮ್ಮ ಚಾನಲ್ಗೆ ಸಬ್ ಕೂಡ ಆದರು. ಅಲ್ಲಿಂದ ಫುಲ್ ಕೆಳಗೆ ಜಾತ್ರೆನ ವ್ಯೂ ನೋಡ್ತಾ ಇದ್ದರೆ ಅಲ್ಲಿನ ಅಂದ ಚಂದ ಯಾರೋ ಬಂದು ಪೇಂಟ್ ಬೆಳೆದೋದಂಗೆ ಕಲರ್ ಲೈಟ್ಸು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದಾದಮೇಲೆ ವೀಲ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಪಾಪ ಪಕ್ಕದಲ್ಲಿರೋರು ಚೀರಾಟ, ನನ್ನ ಗಂಡನಿಗಂತೂ ಕಾಲೇ ನಡುಗ್ತಾ ಇತ್ತಂತೆ. ನನಗಲ್ಲಿ ಫೀಲ್ ಆಗ್ತಾ ಇರಲಿಲ್ಲ, ಯಾಕಂದರೆ ವೀಲು ತುಂಬ ಸ್ಲೋ ಆಗಿ ತಿರುಗಿಸ್ತಿದ್ದ ಜಾಯಿಂಟ್ ವೀಲು. ಸೊ ಹಾಗಾಗಿ ನನಗೆ ಇದು ಆಟಾಡಿದ ಫೀಲೇ ಕೊಡಲಿಲ್ಲ. ಹಾಗಾಗಿ ಸುಮ್ಮನೆ ಕೂತಿದ್ದೆ. ಸೊ ಅವರಿಬ್ಬರು ಫುಲ್ ಎಂಜಾಯ್ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಅವರಿಬ್ಬರು ಕೆಲವರು ಯೂಟ್ಯೂಬ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ, ಕೆಲವರಾಗಿರೋ ವಿಡಿಯೋ ಮಾಡಿಬಿಡಿ, ನಮ್ಮ ವಿಡಿಯೋ ಹೈಡ್ ಮಾಡಿ ಅಂತಾರೆ. ಬಟ್ ಇಲ್ಲಿ ಹುಡುಗಿರು ತುಂಬ ಸ್ಪೋರ್ಟಿವ್ ಆಗಿದ್ದು, ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ವಿಡಿಯೋ ಮಾಡ್ಕೊಳ್ಳಿ, ಹಾಕಿ ನಮಗೂ ಕಳಿಸಿ, ನಾವು ನೋಡ್ತೀವಿ, ನಾವು ಸಬ್ ಆಗ್ತೀವಿ, ಸಪೋರ್ಟ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತಂದು. ಸೊ ಈ ರೀತಿ ಸಿಗೋದು ತುಂಬ ಕಡಿಮೆ ಅಲ್ವಾ. ಸೊ ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಸಿಕ್ಕಿದಂತಹ ಫ್ರೆಂಡ್ಸ್ ಆಗಲಿ, ಅವರಿಬ್ಬರು ಮಾತಾಡಿದ ರೀತಿ, ಮಾಡ್ತಿದ್ದ ಕಾಮಿಡಿ, ನನ್ನಲ್ಲಿ ಗೇಮ್ಸಲ್ಲಿ ಸಿಕ್ಕಿದಂತಹ ಕೆಲವೊಂದು ಕಾಲೇಜ್ ಹುಡುಗಿರಾಗ್ಬೋದು, ಸ್ಕೂಲ್ ಹುಡುಗಿರಾಗ್ಬೋದು, ಸೊ ಸ್ಪೋರ್ಟಿವ್ ಆಗಿದ್ದರು. ಓಕೆ ಇಲ್ಲಿ ವಿಡಿಯೋಗೆ ಪೋಸ್ಟ್ ಕೊಡಿ ಅಂದರೆ ಹಾಯ್ ಬಾಯ್ ಮಾಡ್ತಿದ್ದಾರೆ ಪಾಪ ಸ್ಟೈಲಾಗಿ. ಸೊ ಕರೆಕ್ಟಾಗಿ ಒಂದು 5 ನಿಮಿಷನೋ ಇಲ್ಲ 6 ನಿಮಿಷನೋ ಆಡಿಸ್ದೆ. ಸೊ ಅಲ್ಲಿಗೆ ಸ್ಟಾಪ್ ಆಯಿತು. ಇನ್ನು ಸ್ಟಾಪ್ ಹೋಗಿ ತುದಿಯಲ್ಲಿ ನಿಂತ್ಕೊಂತು. ಅಲ್ಲಿಂದ ಒಂದು ಸ್ವಲ್ಪ ವಿಡಿಯೋ ಮುಗಿಸ್ಕೊಂಡು ಬರ್ತಾ ಅವ್ರ ಪಾಪುನ ಪರಿಚಯ ಮಾಡಿಸಿ, ಅವ್ರ ಅಕ್ಕ ಮತ್ತು ಅಕ್ಕನ ಮಕ್ಕಳನ್ನ, ಆ ಪಾಪುನ ಕ್ಯೂಟ್ ಆಗಿದ್ದಿದ್ದು ಪಾಪುನ ಮಾತಾಡಿಸಿ, ಸೊ ನಾವು ಮುಂದಕ್ಕೆ ಹೋಗಿದ್ದು ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಇರಲಿಲ್ಲ, ಎಲ್ಲ ಅವರೇ ಮಂಟಪ ರೆಡಿ ಮಾಡಿ ದೇವ್ರನ್ನ ಕೂರಿಸಿ ಪೂಜೆ ಮಾಡಿಸ್ತಾ ಅಂತಿದ್ದು. ಅಲ್ಲಿ ದೇವಸ್ಥಾನ ಚಿಕ್ಕ ದೇವಸ್ಥಾನ ಇದೆ ಅನಿಸುತ್ತೆ. ಸೊ ಫುಲ್ದು ತುಂಬ ಜನ ರಶ್ ಇದ್ದರು. ಸೊ ಡೈರೆಕ್ಟ್ ನಾವು ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಬರ್ತಾ ರಥ ನಿಲ್ಲಿಸಿದ್ರು. ರಥ ನೋಡಿಕೊಂಡು ಹೋಮದ ಕುಂಡ ಹತ್ರ ಹೋಗಿ ಹೋಮದ ಅಲ್ಲಿ ಕೈ ಮುಗಿದು ಸರಿ ಇನ್ನೇನು ಅಂತ ಜಾತ್ರೆನ ಬಿಟ್ಟು ಮೇನ್ ರೋಡಿಗೆ ಬಂದ್ವಿ. ಅಲ್ಲಿ ಶುರುವಾಯಿತು ನಮಗೆ ನಾಟಕ. ಈ ನಾಟಕ ಪ್ರಸಂಗ ಏನು ಅಂತಂದರೆ, ಕೃಷ್ಣ ಸಂಧಾನಕ್ಕೆ ಬಂದಿರೋದು, ಪಾಂಡವರ ವನವಾಸ ಎಲ್ಲ ಅಜ್ಞಾತವಾಸ ಎಲ್ಲ ಮುಗಿದು ರಾಜ್ಯನ ಕೊಡು ಅಂತ ಕೇಳ್ತಾನಲ್ಲ, ಆಗ ದುರ್ಯೋಧನ ದುಶ್ಯಾಸನ ಯಾವ ರೀತಿ ಮಾತಾಡ್ತಾರೆ, ಕೃಷ್ಣ ಹೇಗೆ ಸಂಧಾನ ಮಾಡೋಕ್ಕೆ ಬರ್ತಾರೆ ಅನ್ನೋ ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶ ಇಲ್ಲಿ ನಡೀತಿದೆ. ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ. ಓಕೆ, ಚಂದ ಉಂಟಲ್ಲ. ಇಲ್ಲಿ ಮುಗಿಸ್ಕೊಂಡು ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ, ತಾಚಿ ಮಾಡಿದ್ವಿ. ಬಾಯ್.